ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬಾಗಲಕೋಟೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ನಡೀತಾ ಇದೆ. ಗೆಲುವು ಯಾರಿಗೆ ಸರ್? ನನ್ನ ಅನಿಸಿಕೆ ಏನು ಅಂದರೆ ಬಾಗಲಕೋಟೆಯಲ್ಲಿ ಬರಬಹುದು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಸಾಕಷ್ಟು ಕೆಲಸ ಮಾಡಿದ್ದಾರೆ ಅಲ್ಲಿ, ಪ್ಲಸ್ ನಮ್ಮ ಪಕ್ಷದವರೆಲ್ಲರೂ ಅಲ್ಲಿದ್ದಾರೆ. ಹಂಗಂತ ಹೇಳಿ ದಾವಣಗೆರೆಯಲ್ಲಿ ಮಾಡ್ತಾ ಇಲ್ಲ ಅಂತಲ್ಲ, ಅಲ್ಲೂ ಮಾಡ್ತಾ ಇದ್ದಾರೆ. ಏನೋ ಬಾಗಲಕೋಟೆನಲ್ಲಿ ಜೋರಾಗಿದೆ ಅಂತ ನಮಗೆ ಒಂದು ಸುದ್ದಿ. ರೈಟ್. ಕಳೆದ ಬಾರಿಯ ಚುನಾವಣೆಯಲ್ಲಿ 5,900 ಮತಗಳಿಂದ ವೀರಣ್ಣ ಚರಂತಿಮಠ ಅವರು ಸೋಲನ್ನ ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಅವ್ರು ಮಾಡಿರುವಂತ ಕೆಲಸಗಳು ಕೈ ಹಿಡಿದಿದ್ರೆ ಕಳೆದ ಬಾರಿನೇ ಗೆಲ್ಬಹುದಾಗಿತ್ತಲ್ಲ, ಆ ಅವಕಾಶಗಳಿತ್ತಲ್ಲ. ಅಲ್ಲ, ಚರಂತಿಮಠರು ಅವರು ಒಂಥರ ಇಸ್ ಎ ಫ್ಯಾಂಟಾಸ್ಟಿಕ್ ಪರ್ಸನ್, ಭಾಳ ಒಳ್ಳೆಯ ಒಂದು ವ್ಯಕ್ತಿ. ಮಾಡ್ಬೋದಾಗಿತ್ತು. ನೋಡಿ, ಒಂದು ತಿಳ್ಕೊಳ್ಳಿ, ರಾಜಕೀಯದಲ್ಲಿ ಮೇಲೆ ಕೆಳಗೆ ಅನ್ನೋ ಒಂದು ಸಿಚುವೇಶನ್ ಇದ್ದೇ ಇರ್ತದೆ, ಆಯಿತಾ? ಎಷ್ಟೇ ಒಳ್ಳೆಯ ಕೆಲಸ ಮಾಡಿದರೂ ಒಂದಷ್ಟು ಜನ ಕೆಳಗೆ ಬೀಳ್ತಾರೆ, ಕೆಳಗೆ ಬಿದ್ದವರು ಟಕ್ಕಂತ ಮೇಲೆ ಹತ್ಬಿಡ್ತಾರೆ. ಸೊ ಇದು ರಾಜಕೀಯ. ಸೊ ಈ ರಾಜಕೀಯದ ವಿಚಾರದಲ್ಲಿ ಎಲ್ಲವೂ ಈ ಥರ ನಾವು ಯೋಚನೆ ಮಾಡಿಕೊಂಡು ಕರೆಕ್ಟಾಗಿ ಇದ್ಕೊಂಡು ನೋಡ್ಕೊಂಡು ಮಾಡಬೇಕೇ ಹೊರತು ಏನೇನೋ ನಾವು ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ರೆ ಭಾಳ ತೊಂದರೆ ಆಗ್ಬಿಡ್ತದೆ. ಖಂಡಿತ. ಬಿಜೆಪಿ ಯಾಕೆ ಗೆಲ್ಲಬೇಕು ಸರ್ ಈ ಉಪಚುನಾವಣೆಯಲ್ಲಿ? ಅಮ್ಮ, ನಾನೊಬ್ಬ BJP ಪಕ್ಷದ ಅನುಯಾಯಿ. ನಮಗೆ ನಮ್ಮ ಪಕ್ಷ ಬರಬೇಕೇ ಹೊರತು ಬೇರೆಯವ್ರು ಯಾರನ್ನೂ ಬರಬಾರ್ದು ಅಂತ ನಮ್ಮ ಒಂದು ಭಾವನೆಗಳು ಇದ್ದೇ ಇರ್ತದೆ. ಈಗ ಬೇರೆ ಪಕ್ಷದವರು ನಾವು ಬರಬೇಕು ಅಂತ ಅವ್ರು ಹೇಳ್ತಾರೆ. BJPಲಿ ಏನಾಗಿದೆ ಅಂದರೆ, ನೋಡಿ, ನಮ್ಮ ಪ್ರಧಾನಮಂತ್ರಿಗಳಿದ್ದಾರೆ, ಈಸ್ ಅನ್ ಔಟ್ಸ್ಟ್ಯಾಂಡಿಂಗ್ ಪರ್ಸನ್. ನಮ್ಮ ನರೇಂದ್ರ ಮೋದಿಯವರು ಎಷ್ಟು ಒಂದು ತಲೆ ಇದೆ ಅಂತ ಹೇಳಿದ್ರೆ, ಅಂದರೆ ಅವ್ರಿಗೆ ಎಲ್ಲ ಗೊತ್ತಿದೆ ವಿಷಯ, ಆಯಿತಾ? ಆಮೇಲೆ ಬಹಳಷ್ಟು ಮಾತಾಡೋದಿಲ್ಲ. ಓಕೆ. ಎಷ್ಟು ಹೇಳಬೇಕು ಅಷ್ಟು ಹೇಳ್ತಾರೆ ಅವರು. ಬಟ್ ಕೆಲಸ ಮಾಡೋದ್ರಲ್ಲಿ ಅವ್ರು ಮಾಡೋ ಹಂಗೆ ಕೆಲಸ ಭಾಳ ಕಮ್ಮಿ ಜನ ಮಾಡ್ತಾರೆ ಅಂತ ನನಗನಿಸಿಕೆ. ಆಮೇಲೆ ಈ ಲೆಕ್ಕಕ್ಕೆ ಭಾರತ ದೇಶದಲ್ಲಿ ನೋಡಿ ಭಾಳ ಹಿಂದೆ ಇತ್ತು ಮುಂಚೆ ಅಂತ ನಾವು ಚಿಕ್ಕ ವಯಸ್ಸುಗಳಲ್ಲಿ ನಡೀತಾ ಇರ್ತಿದ್ದವು. ಇತ್ತೀಚೆಗೆ ಏನಾಗಿದೆ, ಸಾಕಷ್ಟು ಈ ನಮ್ಮ ವಾಜಪೇಯಿ ಬಂದಿದ್ದರು, ಅವರು ಭಾಳ ಚೆನ್ನಾಗಿ ಕೆಲಸ ಮಾಡಿದ್ರು, ದೇಶ ಬಹಳಷ್ಟು ಮುಂದಕ್ಕೆ ಬಂತು, ಸಾಕಷ್ಟು ಜನ ಬಂದು ನರೇಂದ್ರ ಮೋದಿ ಅವರು ಬಂದಿದ್ದಾರಲ್ಲ. ಈಗ ನಮಗೇನು ಜನರು ಹೇಳೋದೇನು ಅಂತಾರೆ, ವಿಶ್ವದಲ್ಲೇ ನಂಬರ್ 3 ನಾವು ಅಂತ ಹೇಳ್ತಾರೆ. ಅದು ತಮ್ಮ ಕಿವಿಗೂ ಬಿದ್ದಿದೆ ಅದು. ಸೊ ಇದು ಏನಾಗುತ್ತೆ ಅಂದರೆ, ಇವತ್ತು ನಮ್ಮ ನರೇಂದ್ರ ಮೋದಿ ಅವರು ಸಾಕಷ್ಟು ಕೆಲಸ ದೇಶಕ್ಕೆ ಮಾಡಿದ್ದಾರೆ. ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಸಾಕಷ್ಟು ಜನ ಕೆಲಸ ಮಾಡ್ತಾ ಇದ್ದೀವಿ ನಾವುಗಳೆಲ್ಲ. ನಮಗೇನು, ನನ್ನ ರಾಜ್ಯ ಮುಂದಕ್ಕೆ ಎಷ್ಟು ಬರ್ತದೆ ಅಷ್ಟು ನನ್ನ ದೇಶ ಮುಂದಕ್ಕೆ ಬರ್ತದೆ. ನಿಜ, ಇದು ವಿಷಯ. ಸೊ ಈ ಒಂದು ಮಾತು ನಿಮ್ಗೆ ಹೇಳಬೇಕು ಅಂತ ನಾನು ಇಷ್ಟಪಟ್ಟೆ.